ಹಾಯ್ ಫ್ರೆಂಡ್ಸ್, ಸ್ವೀಟ್ ಪೊಟ್ಯಾಟೊ ಅನ್ನೋ ಒಂದು ಸ್ನ್ಯಾಕ್ಸ್ ರೆಸಿಪಿ. ಮೊದಲಿಗೆ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ಅದನ್ನು ಒಂದು 10-15 ನಿಮಿಷ ಅದನ್ನು ಚೆನ್ನಾಗಿ ಬಾಯ್ಲ್ ಆದರೆ ಅದು ಕ್ಲೀನಾಗಿ ಬೆಂದಿರುತ್ತೆ. ಅದೊಂದು ಫೋರ್ಕಿಂದ ನಾವು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಅದು ಬೆಂದಿರೋದು ನಮಗೆ ಗೊತ್ತಾಗುತ್ತೆ. ಅದು ಬೆಂದಮೇಲೆ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣಗಾಗಿ ಬಿಟ್ಟಮೇಲೆ ಒಂದು ಫೋರ್ಕಿಂದ ಅದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡಾದಮೇಲೆ ಅದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ಬೇಕಾಗತ್ತೆ. ಯಾಕಂದ್ರೆ ಸ್ವೀಟ್ ಪೊಟ್ಯಾಟೊಲ್ಲಿ ಆಲ್ರೆಡಿ ಶುಗರ್ ಕಂಟೆಂಟ್ ಇರೋದ್ರಿಂದ ನಾನು ಸ್ವಲ್ಪನೇ ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಜಾಸ್ತಿ ತಿನ್ನೋರು ಬೇಕಾದ್ರೆ 3-4 ಸ್ಪೂನ್ ಹಾಕ್ಕೋಬೋದು. ನಾನು ಒಂದು 2 ಚಮಚ ಅಷ್ಟೇ ಹಾಕಿದ್ದೀನಿ. ಅದಾದಮೇಲೆ ಬೈಂಡಿಂಗಿಗೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ನಾನು ಕಾರ್ನ್ಫ್ಲೋರ್ ಹಾಕಿ ಕ್ಲೀನಾಗಿ ಅದನ್ನು ಕೈಯಿಂದನೇ ಮಿಕ್ಸ್ ಮಾಡಬೇಕಾಗತ್ತೆ. ಬೇಕಾದ್ರೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಬೋದು, ಬಟ್ ಕೈಯಿಂದ ಮಿಕ್ಸ್ ಮಾಡೋದ್ರಿಂದ ಕ್ಲೀನಾಗಿ ಅದು ಎಲ್ಲ ಕಡೆ ಕ್ಲೀನಾಗಿ ಹೊಂದ್ಕೊಳುತ್ತೆ. ಕಾರ್ನ್ಫ್ಲೋರು ಮತ್ತು ಗೆಣಸಿನ ಜೊತೆ ಕ್ಲೀನಾಗಿ ಹೊಂದ್ಕೊಬೇಕಂತ ನಾನು ಕೈಯಿಂದನೇ ಕಲಿಸ್ಕೊಂಡಿದ್ದೀನಿ. ಅದನ್ನು ಕಲಿಸ್ಕೊಂಡು ಅದನ್ನು ಕ್ಲೀನಾಗಿ ಸಣ್ಣ ಸಣ್ಣದು ಬಾಲ್ಸ್ ಥರ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಯಾಕಂದ್ರೆ ಈವ್ನಿಂಗ್ ಟೈಮಲ್ಲಿ ಮಕ್ಕಳು ಜಂಕ್ ಫುಡ್ಸ್ ಅದು ಕೇಳ್ತಾ ಇರ್ತಾರೆ. ಆ ಟೈಮಲ್ಲಿ ಈ ಥರ ನಾವು ಹೆಲ್ತಿಯಾಗಿರೋದೇನೋ ಚಾಟ್ಸ್ ಥರ ಅವ್ರಿಗೆ ಏನಾದ್ರು ಮಾಡಿಕೊಟ್ಟು ಈ ಥರ ಸ್ನ್ಯಾಕ್ಸ್ ಎಲ್ಲ ಅವ್ರಿಗೆ ಇಷ್ಟ ಆಗುತ್ತೆ. ಸಣ್ಣ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಏನೋ ಲಡ್ಡು ಶೇಪ್ ಇದೆ ಅಂಥೇಳಿ, ಅದು ಹೆಲ್ತಿನೂ ಇರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಅವ್ರಿಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ಇಷ್ಟಪಟ್ಟು ತಿಂತಾರೆ. ನೋಡಿ, ಆಲ್ರೆಡಿ ಪ್ಯಾನ್ ಕಾದಿದೆ. ಅದಕ್ಕೆ ಸ್ವಲ್ಪ ನಾನು ಆಯಿಲ್ ಬ್ರಷ್ ಮಾಡ್ತಾಯಿದ್ದೀನಿ. ಬ್ರಷ್ ಮಾಡಾದ್ಮೇಲೆ ನಾವು ಮಾಡಿಟ್ಕೊಂಡಿರೋ ಬಾಲ್ಸ್ ರೆಡಿ ಮಾಡಿ ಇಟ್ಟಿದ್ದೀವಲ್ವ, ಅದನ್ನು ಒಂದೊಂದೇ ಅದರಲ್ಲಿ ಇಟ್ಕೊಂಡು ಹೋಗಬೇಕಾಗತ್ತೆ. ನೋಡಿ, ಒಂದೊಂದೇ ಬಾಲ್ಸ್ನ ಅದರಲ್ಲಿ ಇಟ್ಕೊಂಬರ್ಬೇಕಾಗತ್ತೆ. ಅದು ಇಟ್ಟು ಅದು ಎಲ್ಲ ಕಡೆಯೂ ಬೇಯೋ ಥರ ನಾವು ನೋಡ್ಕೋಬೇಕು. ಯಾಕಂದರೆ ಮಕ್ಕಳಿಗೆ ನಾವು ಈ ಥರ ಹೆಲ್ತ್ ವೈಸು ನಾವು ಈ ಥರ ಹೆಲ್ತಿ ಇರೋ ಫುಡ್ನ ಕೊಡೋದನ್ನ ಗೆಣಸು ಹಾಗೆ ಬೇಯಿಸ್ಕೊಟ್ರೆ ಯಾವ ಮಕ್ಕಳು ಇಷ್ಟು ತಿನ್ನೋದಿಲ್ಲ. ಅಯ್ಯೋ ಇದೇನೋ ಕೊಟ್ಟಿದ್ದೀರಾ ಅಂತ ಹೊಂಟೋಗ್ತಾರೆ. ಅದೇ ಅವ್ರಿಗೆ ಇಷ್ಟ ಆಗೋ ಥರ ನಾವು ಈ ಥರ ಸ್ನ್ಯಾಕ್ಸ್ ಐಟಮ್ ಅಂದ್ಬಿಟ್ಟು ಕೊಟ್ಟರೆ ಅವ್ರು ಇಷ್ಟಪಟ್ಟು ತಿಂತಾರೆ. ನಮಗೂ ಅವ್ರಿಗೊಂದು ಹೆಲ್ತಿ ಫುಡ್ ಕೊಟ್ಟಿದ್ದೀವಿ ಅನ್ನೋದು ನಮಗೂ ಒಂದು ಅನಿಸುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಈ ಥರ ಸಣ್ಣ ಸಣ್ಣದಾಗಿ ಮಕ್ಕಳಿಗೆ ಏನೇನೋ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿನ್ಕೋತಾರೆ. ಯಾಕಂದರೆ ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ, ಯಾಕಂದ್ರೆ ಸ್ಕೂಲಿಂದ ಸುಸ್ತಾಗಿ ಬಂದಿರ್ತಾರಲ್ಲ, ಅವಾಗ ಏನಾದ್ರು ಹಶು ಅಂತ ಕೇಳ್ತಾರೆ. ನಾವು ಈ ಥರ ಕೊಟ್ಟರೆ ಅವರಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ನೋಡಿ, ನಾನು ತೋರಿಸ್ತಾ ಇರೋ ಥರ ಮೇಲೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ, ಒಳಗಡೆ ಸಾಫ್ಟಾಗಿರುತ್ತೆ. ಕ್ಲೀನಾಗಿ ಅದೆಲ್ಲ ಬದಿ ಬೇಯೋ ಥರ ಕ್ಲೀನಾಗಿ ನಾವು ತಿರುಗಿಸ್ಕೊಡ್ಬೇಕಾಗತ್ತೆ. ಈ ಥರ ತಿರುಗಿಸ್ಕೊಂಡು ಅದು ಕಂಪ್ಲೀಟಾಗಿ ರೆಡಿ ಆದಮೇಲೆ ಅದನ್ನು ಒಂದು ಬೌಲ್ಗೆ ನಾವು ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ರೆಡಿಯಾಗಿರುತ್ತೆ. ಇದೇ ಥರ ಹೆಚ್ಚಿನ ಮಾಹಿತಿಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಪ್ಲೀಸ್. ಥ್ಯಾಂಕ್ ಯು.